ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಭಾರತದ ಪ್ರೇಷಿತರಾದ ಸಂತ ಥೋಮಸ್ ರವರ ಹಬ್ಬ ಜುಲೈ 3, 2026 ಶುಕ್ರವಾರ. ಯೋವಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 20ನೇ ಅಧ್ಯಾಯ 24ರಿಂದ 29ರವರೆಗಿನ ವಚನಗಳು. 12 ಮಂದಿಯಲ್ಲಿ ಒಬ್ಬನಾದ ದಿದುಮ ಎಂಬ ತೋಮನು ಯೇಸು ಸ್ವಾಮಿ ಬಂದಾಗ ಶಿಷ್ಯರೊಡನೆ ಇರಲಿಲ್ಲ. ಉಳಿದ ಶಿಷ್ಯರು, ನಾವು ಪ್ರಭುವನ್ನು ನೋಡಿದೆವು ಎಂದು ಹೇಳಿದರು. ಅದಕ್ಕೆ ಅವನು, ಅವರ ಕೈಗಳಲ್ಲಿ ಮೊಳೆಗಳಿಂದಾದ ಗಾಯದ ಕಲೆಯನ್ನು ನಾನು ನೋಡಬೇಕು. ಮೊಳೆಗಳು ಜಡಿದಿದ್ದ ಜಾಗದಲ್ಲಿ ನನ್ನ ಬೆರಳನ್ನಿಡಬೇಕು. ಅವರ ಪಕ್ಕೆಯಲ್ಲಿ ನನ್ನ ಕೈಯನ್ನು ಇಟ್ಟು ನೋಡಬೇಕು. ಆ ಹೊರತು ನಾನು ನಂಬುವುದೇ ಇಲ್ಲ ಎಂದು ಬಿಟ್ಟನು. 8 ದಿನಗಳು ಕಳೆದವು. ಶಿಷ್ಯರು ಪುನಃ ಒಳಗೆ ಒಟ್ಟುಗೂಡಿದ್ದರು. ತೋಮನೂ ಅವರೊಡನೆ ಇದ್ದನು. ಬಾಗಿಲುಗಳು ಮುಚ್ಚಿದರೂ ಯೇಸು ಬಂದು ಅವರ ನಡುವೆ ನಿಂತು, ನಿಮಗೆ ಶಾಂತಿ ಎಂದರು. ಆಮೇಲೆ ತೋಮನಿಗೆ, ಇಗೋ ನೋಡು ನನ್ನ ಕೈಗಳು, ನಿನ್ನ ಬೆರಳನ್ನು ತಂದು ಇಲ್ಲಿಡು, ನಿನ್ನ ಕೈಯನ್ನು ಚಾಚಿ ನನ್ನ ಪಕ್ಕೆಯಲ್ಲಿಡು. ವಿಶ್ವಾಸರಹಿತನಾಗಿರಬೇಡ, ವಿಶ್ವಾಸಿಸು ಎಂದು ಹೇಳಿದರು. ಆಗ ತೋಮನು, ನನ್ನ ಪ್ರಭುವೇ, ನನ್ನ ದೇವರೇ ಎಂದನು. ಯೇಸು ಅವನಿಗೆ, ನನ್ನನ್ನು ಕಂಡುದರಿಂದ ತಾನೇ ನಿನಗೆ ವಿಶ್ವಾಸ ಹುಟ್ಟಿತು. ಕಾಣದೆ ವಿಶ್ವಾಸಿಸುವವರು ಧನ್ಯರು ಎಂದು ಹೇಳಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ಬದುಕಿದರೆ ಯೇಸುವಿಗಾಗಿ, ಸತ್ತರೆ ಯೇಸುವಿನಲ್ಲಿ. ಪ್ರಭು ಯೇಸುವಿನಲ್ಲಿ ಆತ್ಮೀಯರೇ, ನಾವೆಲ್ಲರೂ ದೇವರ ಮಕ್ಕಳು, ದೈವ ಜನರು ಮತ್ತು ದೇವರ ಮನೆತನದವರು. ಈ ಭಾಗ್ಯ ಸಿಕ್ಕಿದ್ದು ಕ್ರಿಸ್ತ ಯೇಸುವಿನ ಕೃಪೆಯಿಂದಾಗಿದೆ. ಈ ಮೂಲಕ ನಾವೆಲ್ಲರೂ ದೇವರ ಮಂದಿರವಾಗಿ ಪವಿತ್ರಾತ್ಮರಿಂದ ಕಟ್ಟಲ್ಪಟ್ಟವರು. ಪ್ರೇಷಿತರು ಮತ್ತು ಪ್ರವಾದಿಗಳು ಹಾಕಿದ ತಳಹದಿಯ ಮೇಲೆ ನಮ್ಮನ್ನು ನಿರ್ಮಿಸಿದ್ದಾರೆ. ಇಂದು ಇಂಥ ಪ್ರೇಷಿತರಲ್ಲಿ ಪ್ರಮುಖರಾದ ಸಂತ ಥೋಮಸರ ಸ್ಮರಣೆಯನ್ನು ಧರ್ಮಸಭೆ ಆಚರಿಸುತ್ತಿದೆ. 12 ಮಂದಿ ಶಿಷ್ಯರಲ್ಲಿ ಒಬ್ಬರಾದ ಸಂತ ಥೋಮಸರು ಭಾರತದ ಪ್ರೇಷಿತರೆಂದೇ ಚಿರಪರಿಚಿತರು. ಇವರು ಕ್ರಿಸ್ತ ಶಕ 40ರಲ್ಲಿ ಭಾರತಕ್ಕೆ ಬಂದಿಳಿದು ಎಲ್ಲ ಜನರಿಗೆ ಕ್ರಿಸ್ತನ ಶುಭ ಸಂದೇಶವನ್ನು ಸಾರಿದರು ಎಂಬುದು ಪ್ರತೀತಿ. ಸಾಂಪ್ರದಾಯಿಕವಾಗಿ ಸಂತ ಥೋಮಸರು ಕೇರಳದ ಕಾಂಗನೂರು ಬಳಿ ಬಂದಿಳಿದು ಸಮುದ್ರ ತೀರದುದ್ದಕ್ಕೂ ಸುವಾರ್ತೆಯನ್ನು ಸಾರಿದರು. ಹಲವಾರು ಜನರನ್ನು ವಿಶ್ವಾಸಕ್ಕೆಳೆದರು. ಮುಂದೆ ಇವರನ್ನು ಸಂತ ಥೋಮಸ್ ಕ್ರಿಶ್ಚಿಯನ್ಸ್ ಎಂದು ಕರೆದಿರುವುದು ಸಹಜವೆನಿಸಿದೆ. ಎನ್ನ ಪ್ರಭುವೇ, ಎನ್ನ ದೇವನೇ ಎಂಬುದು ಸಂತ ಥೋಮಸರ ಜೀವವಾಕ್ಯವಾಗಿತ್ತು. ಸತ್ತ ಲಾಜರನ ಮನೆಗೆ ಯೇಸು ಹೊರಟಾಗ, ಬನ್ನಿ ನಾವು ಹೋಗೋಣ ಮತ್ತು ಅವರ ಕೂಡ ಸಾಯೋಣ ಎಂದು ತಮ್ಮ ಉದಾರ ಮನಸ್ಸಿನಿಂದ ನುಡಿದರು ಸಂತ ಥೋಮಸರು. ಮೃತ್ಯುಂಜಯಿಯಾದ ಯೇಸುವಿನ ದರ್ಶನವಾದಾಗ, ಪ್ರತ್ಯಕ್ಷ ಸಾಕ್ಷಿಗಳಾದ ಪ್ರೇಷಿತರನ್ನು ನಂಬದೆ ಹೋದಾಗ, ಮತ್ತೊಮ್ಮೆ ಅವರೆಲ್ಲರಿಗೂ ಯೇಸು ಕಾಣಿಸಿಕೊಂಡಾಗ, ಎನ್ನ ಪ್ರಭುವೇ, ಎನ್ನ ದೇವರೇ ಎಂದು ತಮ್ಮ ಪೂರ್ಣ ವಿಶ್ವಾಸವನ್ನು ಪ್ರಕಟಿಸಿದರು. ಇಂದು ನಾವು ಸಹ ನಮ್ಮ ಪೂರ್ಣ ವಿಶ್ವಾಸವನ್ನು ಸಮಾಜದಲ್ಲಿ ಪ್ರಕಟಪಡಿಸಬೇಕಾಗುತ್ತದೆ. ಇಂತಹ ಸಂದರ್ಭಗಳಲ್ಲಿ ನಾವು ಅನೇಕ ತೊಂದರೆಗಳನ್ನು, ಕಷ್ಟ ದುಃಖಗಳನ್ನು ಎದುರಿಸಿ ಯೇಸುವಿಗೆ ಸಾಕ್ಷಿಯಾಗಬೇಕಾಗಿದೆ. ಸಂತ ಥೋಮಸರಂತೆ ನಾವು ಸಹ ಬದುಕಿದರೆ ಯೇಸುವಿಗಾಗಿ, ಸತ್ತರೆ ಯೇಸುವಿನಲ್ಲಿ ಎಂಬ ಧ್ಯೇಯದೊಂದಿಗೆ ಕ್ರಿಸ್ತನಲ್ಲಿ ಪೂರ್ಣ ಭರವಸೆ ಇಡೋಣ. ಪ್ರಿಯರೇ, ಸಂತ ಥೋಮಸ್ ಅವರನ್ನು ಪ್ರಾಚೀನ ಇಸ್ರಾಯೇಲಿನ ಪ್ರದೇಶವಾದ ಗಲಿಲೆಯದಲ್ಲಿ ಜನಿಸಿದ್ದರೆಂದು ನಂಬಲಾಗಿದೆ. ಪ್ರಿಯರೇ, ಸಂತ ಥೋಮಸರು ಹುಟ್ಟಿದ ಊರಾಗಲಿ ಅಥವಾ ಹಳ್ಳಿಯಾಗಲಿ ಅದರ ಹೆಸರು ಬೈಬಲಿನಲ್ಲಿ ಉಲ್ಲೇಖವಿಲ್ಲದಿದ್ದರೂ ಅನೇಕ ಪರಂಪರೆಗಳು ಇತರ ಪ್ರೇಷಿತರಂತೆ ಅವರು ಕೂಡ ಗಲಿಲೆಯ ಸರೋವರದ ಬಳಿಯೇ ಇರುವ ಪ್ರದೇಶದಿಂದ ಬಂದವರಾಗಿರಬಹುದು ಎಂದು ಸೂಚಿಸುತ್ತವೆ. ಕೆಲವು ಪೂರ್ವ ಕ್ರೈಸ್ತ ಪರಂಪರೆಗಳು ಪಾನ್ಸಾದ ಎಂಬ ನಗರದಲ್ಲೂ ಅವರ ಮೂಲವಿದ್ದಿರಬಹುದು ಎಂದು ಹೇಳುತ್ತವೆ. ಇಂದು ಆ ಪಾನ್ಸಾದ ಎಂಬ ನಗರವು ನಶಿಸಿದ್ದು ಅಥವಾ ಗುರುತಿಸಲಾಗದ ನಗರವಾಗಿದೆ. ಪ್ರಿಯರೇ, ಬೈಬಲ್ನಲ್ಲಿ ಸಂತ ಥೋಮಸರ ತಂದೆ ತಾಯಿಗಳ ಹೆಸರನ್ನು ಉಲ್ಲೇಖಿಸಿಲ್ಲ. ನಂತರದ ಕೆಲವು ಪರಂಪರೆಗಳು, ವಿಶೇಷವಾಗಿ ಸಿರಿಯಾದ ಕ್ರೈಸ್ತ ಸಾಹಿತ್ಯದಲ್ಲಿ ಥೋಮಸರ ತಂದೆ ತಾಯಿಗಳಿಗೆ ಸಂತ ಥೋಮಸರು ಮತ್ತು ಅವರ ಸಹೋದರ ಅವಳಿ ಜವಳಿ ಮಕ್ಕಳಾಗಿ ಹುಟ್ಟಿರಬಹುದು ಎಂಬುದಾಗಿ ನಂಬಲಾಗಿದೆ. ಪ್ರಿಯರೇ, ಥೋಮ ಎಂಬ ಹೆಸರು ಅರಮಾಯಿಕ್ ಶಬ್ದವಾದ ಥೋಮ ಎಂಬುದರಿಂದ ಬಂದಿದೆ. ಇದರ ಅರ್ಥ ಅವಳಿ. ಅವರ ಗ್ರೀಕ್ ಹೆಸರಾದ ದಿದಿಮುಸ್ ಕೂಡ ಅವಳಿ ಎಂಬ ಅರ್ಥವನ್ನು ಸೂಚಿಸುತ್ತದೆ. ಆದರೆ ಆ ಅವಳಿ ಸಹೋದರನ ಗುರುತಾಗಲಿ ಅವರ ಕುಟುಂಬದ ಮಾಹಿತಿಯಾಗಲಿ ಇದುವರೆಗೆ ನಮಗೆ ಲಭ್ಯವಿಲ್ಲ. ಪ್ರಿಯರೇ, ಸಂತ ಥೋಮಸ್ ರವರನ್ನು ಭಾರತದ ಪ್ರೇಷಿತ ಎಂಬುದಾಗಿ ಕರೆಯಲಾಗಿದೆ. ಕ್ರಿಸ್ತ ಶಕ 40ರಲ್ಲಿ ಗುಜರಾತಿನಲ್ಲಿ ಗುಡಪಾರ್ನೆಸ್ ಎಂಬ ಅರಸನು ಆಳುತ್ತಿರುವಾಗ
ತೋಮಾಸರು ಭಾರತಕ್ಕೆ ಬಂದರೆಂಬ ಉಲ್ಲೇಖವು ಇತಿಹಾಸದಲ್ಲಿ ಕಾಣಸಿಗುತ್ತದೆ. ಸಂಪ್ರದಾಯದ ಪ್ರಕಾರ ಪಾರ್ತಿಯರು, ಮೀದಿಯರು ಮತ್ತು ಪರ್ಷಿಯನ್ನರಿಗೆ ಶುಭ ಸಂದೇಶ ಸಾರಿ ಭಾರತಕ್ಕೆ ಬಂದು ಕ್ರಿಸ್ತಶಕ 82ರಲ್ಲಿ ಕೇರಳದ ಕ್ರಾಂಗನೂರು ಅಂದರೆ ಕೊಡುಂಗಲೂರ ಬಳಿ ತೋಮಾಸರು ಬಂದಿಳಿದರು. ಕೇರಳದ ತೀರದುದ್ದಕ್ಕೂ ಶುಭ ಸಂದೇಶವನ್ನು ಸಾರಿ ಹಲವಾರು ಜನರನ್ನು ವಿಶ್ವಾಸಕ್ಕೆಳೆದರು. ಬಳಿಕ ಮದ್ರಾಸಿನ ಮೈಲಪುರದ ಚೆನ್ನೈ ಮಲೆಯಲ್ಲಿ ಅವರನ್ನು ಜುಲೈ 3ರ ಕ್ರಿಸ್ತಶಕ 42ರಂದು ಕಟ್ಟಿಸಿದ ದೇವಾಲಯದಲ್ಲಿ ಅರಸ ಪೆರುಮಾಳ್ ಮೃತದೇಹವನ್ನು ಗೌರವಾಧಾರದೊಂದಿಗೆ ಸಮಾಧಿ ಮಾಡಿದನು. ಅನಂತರದ ವರ್ಷಗಳಲ್ಲಿ ಅವರ ಪುಣ್ಯ ಸ್ಮಾರಕಗಳನ್ನು 1953ರಲ್ಲಿ ಟಿಸರಾನ್ ಕಾರ್ಡಿನಲ್ರವರು ಮೊದಲ ಬಾರಿಗೆ ಮಲಬಾರಿನ ಕೊಡುಂಗಲೂರಿಗೆ ತೋಮಸರು ಕಾಲಿಟ್ಟ ಸ್ಥಳದ ಪುಣ್ಯಕ್ಷೇತ್ರಕ್ಕೆ ಬಂದು ತೋಮಸರ ಪುಣ್ಯ ಸ್ಮಾರಕವನ್ನು ತಂದು ಗೌರವಾಧಾರಗಳಿಗಾಗಿ ತೆರೆದಿಟ್ಟರು. ಆತ್ಮೀಯರೇ, ಸಂತ ತೋಮಸರ ಜೀವನದಲ್ಲಿ ನಡೆದಂತಹ ಒಂದು ಘಟನೆ ಈ ರೀತಿಯಾಗಿದೆ. ಒಂದು ದಿನ ಸಂತ ತೋಮಸರು ಕೇರಳದ ಕೊಲ್ಲಂ ಎಂಬಲ್ಲಿ ಸುವಾರ್ತ ಪ್ರಸಾರ ಮಾಡುತ್ತಿದ್ದ ಕಾಲದಲ್ಲಿ ನಡೆದ ಘಟನೆ ಇದು. ಆತ್ಮೀಯರೇ, ಕೊಲ್ಲಂ ಪ್ರದೇಶದಲ್ಲಿ ತೋಮಾಸರ ಪ್ರಬೋಧನೆಗಳನ್ನು ಆಲಿಸಿ ಹಲವು ಮಂದಿ ಮನಪರಿವರ್ತನೆಗೊಂಡದ್ದರಿಂದ ಉತ್ತಮ ಸಹಕಾರ ಸಂತರಿಗೆ ಸಿಕ್ಕಿತು. ಇದನ್ನು ಮನಗಂಡ ಕೆಲವು ಅನ್ಯ ಮತಾವಲಂಬಿಗಳು ತೋಮಾಸರ ಮೇಲಿನ ಅಸೂಯೆಯಿಂದ ಒಂದು ಕೊಲೆ ಪ್ರಕರಣವನ್ನು ಅವರ ಮೇಲೆ ಹೊರಿಸಲು ಸಂಚು ಹೂಡಿದ್ದರು. ತೋಮಾಸರ ವಿರೋಧಿಗಳು ಒಂದು ಮಗುವನ್ನು ಕೊಲೆಗೈದು ಆ ಆಪಾದನೆಯನ್ನು ಸಂತರ ಮೇಲೆ ಹೊರಿಸಿದ್ದರು. ಕೊಲೆಯ ಕಳಂಕವನ್ನು ಹೊತ್ತ ತೋಮಾಸರನ್ನು ಊರಿನ ಮುಖ್ಯಸ್ಥರ ಮುಂದೆ ವಿಚಾರಣೆಗಾಗಿ ನಿಲ್ಲಿಸಲಾಯಿತು. ಆದರೆ ತೋಮಸರಾದರೂ ಯಾವ ವಿಧವಾದ ಭಯವಾಗಲಿ ಅಥವಾ ಕೋಪವನ್ನಾಗಲಿ ತೋರ್ಪಡಿಸದೆ ನಿಶ್ಚಿಂತರಾಗಿ ನ್ಯಾಯಸಭೆಯಲ್ಲಿ ನಿಂತುಕೊಂಡರು. ವಿಚಾರಣೆಯ ವೇಳೆಯಲ್ಲಿ ತೋಮಾಸರೇ ಕೊಲೆಗೈದರೆಂಬ ಸತ್ಯವನ್ನು ಮನಮುಟ್ಟುವಂತೆ ನ್ಯಾಯಸಭೆಗೆ ಮಂಡಿಸಿದ ವಿರೋಧಿಗಳು ಅವರೇ ತಪ್ಪಿತಸ್ಥರೆಂದು ನ್ಯಾಯಸಭೆಯು ನಂಬುವಂತೆ ವಾದಿಸಿದರು. ನಂತರ ಅಪರಾಧಿಯು ಮಾತನಾಡುವ ಸಮಯ ಬಂದಾಗ ತೋಮಾಸರು ತಾನು ನಿರಪರಾಧಿ ಎಂದು ಸಮರ್ಥಿಸುವ ಬದಲು ಆ ಕೆಲಸವನ್ನು ಕೊಲೆಯಾದ ಮಗುವಿನ ವಶಕ್ಕೆ ಬಿಟ್ಟುಬಿಟ್ಟರು. ಸ್ವಲ್ಪ ಹೊತ್ತು ಮೊಣಕಾಲೂರಿ ಮನನೊಂದು ಪ್ರಾರ್ಥಿಸಿದ ತೋಮಾಸರು, ಕೊಲೆ ಮಾಡಿದವರು ಯಾರು ಎಂದು ನೀವೇ ಸಾಬೀತುಪಡಿಸು ಎಂದು ಶವವನ್ನು ಉದ್ದೇಶಿಸಿ ನುಡಿದರು. ತಕ್ಷಣವೇ ಮರಣ ಹೊಂದಿದ ಮಗು ದೈವಾನುಗ್ರಹದಿಂದ ಎದ್ದು ನಿಂತು ತೋಮಾಸರ ಮೇಲೆ ತಪ್ಪು ಹೊರಿಸಿರುವುದು ಹೊಟ್ಟೆ ಕಿಚ್ಚಿನಿಂದ ಎಂದು ಹೇಳಿಕೆ ನೀಡಿತು. ಆ ಮಗುವಿನ ಮಾತು ಕೇಳಿ ಅಲ್ಲಿ ನೆರೆದಿದ್ದವರೆಲ್ಲರೂ ತೋಮಾಸರಿಗೆ ತಲೆಬಾಗಿ ವಂದಿಸಿದರು. ಕಪಟ ನಾಟಕವಾಡಿದವರೆಲ್ಲರೂ ಮತ್ತು ತೋಮಾಸರ ವಿರೋಧಿಗಳೆಲ್ಲರೂ ತಲೆ ತಗ್ಗಿಸಿಕೊಂಡರು. ಅಂದಿನಿಂದ ತೋಮಸರ ಮೂಲಕ ಯೇಸುಸ್ವಾಮಿಯನ್ನು ವಿಶ್ವಾಸಿಸುವವರ ಸಂಖ್ಯೆ ಹೆಚ್ಚಾಯಿತು. ಸಂತ ತೋಮಸರಂತಹ ವಿಶ್ವಾಸದ ಬದುಕು ಕ್ರೈಸ್ತ ಬದುಕು ನಮ್ಮ ಬದುಕಾಗಲಿ. ಸಂತ ತೋಮಸರೇ, ನಮಗಾಗಿ ಪ್ರಾರ್ಥಿಸಿರಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ದನಿಮಾದಿಮ ಮನೆ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.